ಅಣ್ಣ ನೀವೇನು ಮಾಡೋದು? ನಮ್ಮದು ಹ್ಯಾಪಿ ಸ್ಟಾಪ್ ಅಂತ ಹೋಟ್ಲು. ನಾವು ಇದು 4 ಇಯರ್ಸಿಂದ ರನ್ ಮಾಡ್ತಾಯಿದ್ದೀವಿ. ಇದು ನೀವು ಎಷ್ಟು ವರ್ಷದಿಂದ ರನ್ ಮಾಡ್ತಿದ್ದೀರಾ? 4 ಇಯರ್ಸಿಂದ ರನ್ ಮಾಡ್ತಾ ಇರೋದು. ಮೊದಲು ಎಲ್ಲಿದ್ರಿ? ಮೊದಲು ನಾವು ಮಶ್ರೂಮ್ ಹೋಟ್ಲ್ ಅಂತ ಇದೆ ಇಲ್ಲಿ ನಿಯರ್ ಬೈ, ಅದ್ರ ನಾವು ಬಿಸೈಡಲ್ಲೇ ಇದ್ವಿ ಫಸ್ಟು. ಆಮೇಲೆ ಈ ಕಡೆ ಶಿಫ್ಟ್ ಮಾಡಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಬೇರೆ ಈ ಕಂಟೈನರ್ ಮಾತ್ರ. ಓಕೆ. ಈ ಕಂಟೈನರೇ ಕಿಚನು, ಕ್ಯಾಶಿಂಗ್ ಬಾಕ್ಸ್ ಎಲ್ಲನೂ, ಬಿಲ್ಲಿಂಗ್ ಕೌಂಟರ್ ಎಲ್ಲನೂ ಇದೆ. ಓಕೆ. ಆಮೇಲೆ ಅದು ಕಿಚನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಶಿಫ್ಟ್ ಮಾಡಿದ ಮೇಲೆ ಅದನ್ನು ಕಿಚನ್ ಆಗಿ ಕನ್ವರ್ಟ್ ಮಾಡಿದ್ವಿ. ಅಲ್ಲೇ ಸಿಟ್ಟಿಂಗ್ ಸ್ಪೇಸು ಅಲ್ಲೇ ಇತ್ತು. ಮತ್ತೆ ಸಿಟ್ಟಿಂಗ್ ಸ್ಪೇಸ್ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಈ ಕಡೆಗೆ ಸಪ್ರೇಟಾಗಿ ಸಿಟ್ಟಿಂಗ್ ಸ್ಪೇಸ್ ಮಾಡಿ ದೊಡ್ಡದಾಗಿ ಒಂದು 30 ಪೀಪಲ್ಸ್ ಕೂತ್ಕೊಳ್ಳೋ ಥರ ಜಾಗ ರೆಡಿ ಮಾಡಿದ್ವಿ. ಇದಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ ಅಣ್ಣ ಸ್ಟಾರ್ಟಿಂಗಲ್ಲಿ? ನಾನು ಸ್ಟಾರ್ಟಿಂಗ್ ಬಂಡವಾಳ ಹಾಕಿದ್ದು ಒಂದು 4,000 to 5,000 ಅಷ್ಟೇ. ಇವಾಗ ಅರೌಂಡ್ ಒಂದು 12 to 13 lakhs ಇನ್ವೆಸ್ಟ್ ಮಾಡಿದ್ದೀನಿ. ಇದೆಲ್ಲ ನಾನೇ ಇನ್ವೆಸ್ಟ್ ಮಾಡಿರೋದು. ಎಂಟಿ ಸ್ಪೇಸ್ಗೆ ರೆಂಟ್ ಪೇ ಮಾಡ್ತಾ ಇದ್ದೀನಿ. ಎಂಟಿ ಸ್ಪೇಸ್ಗೆ ನಮ್ಗೆ ಗೊತ್ತಿರೋ ರೆಂಟ್ ಎಷ್ಟು ಕಟ್ತೀರಾ? ರೆಂಟು 7,000 ಪೇ ಮಾಡ್ತಾ ಇದ್ದೀನಿ. ಟೋಟಲ್ ಸ್ಪೇಸ್ಗೆ ಇಷ್ಟು ಸ್ಪೇಸ್ಗೂ 7,000 ಪೇ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಓಕೆ. ನಿಮ್ಮದ್ರಲ್ಲಿ ಏನೇನು ಆಪ್ಷನ್ಸ್ ಇದೆ? ಸರ್ ನಮ್ಮದ್ರಲ್ಲಿ ಬಿರಿಯಾನಿ ಆಪ್ಷನ್ಸ್ ಇದೆ. ಅದು ಬಿಟ್ಟರೆ ರೋಲ್ಸು, ಸ್ಯಾಂಡ್ವಿಚ್ಚು, ಕಬಾಬು, ಕ್ರಿಸ್ಪಿ ಚಿಕನ್ನು, ಎಲ್ಲ ವೆರೈಟೀಸು, ಎಲ್ಲ ಕ್ವಿಸನ್ಸು ಬರುತ್ತೆ ನಮ್ಮ ಹೋಟ್ಲಲ್ಲಿ. ಇಂಡಿಯನ್ನು, ಕಾಂಟಿನೆಂಟಲು, ಚೈನೀಸು, ತಂದೂರು ಎಲ್ಲ ಇದೆ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಯಾವ್ಯಾವ ಥರ ಕಷ್ಟಗಳನ್ನ ಫೇಸ್ ಮಾಡಿದ್ದೀವಿ? ಅಂದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಜಸ್ಟ್ ತಾರ್ಪಲ್ ಹಾಕಿ ಸ್ಟಾರ್ಟ್ ಮಾಡಿದ್ದು. 4,000 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ತಾರ್ಪಲ್ ಹಾಕಿ ಟೆಂಟ್ ಹಾಕಿ ಸ್ಟಾರ್ಟ್ ಮಾಡಿದ್ದು. ಏನು ಐಟಮ್ಸ್ ಏನಿದೆಯೋ ಸ್ಟವ್ವು ಎಲ್ಲ ಐಟಮ್ಸು ಮನೆಯಿಂದ ತೊಗೊಂಬರೋದು, ಗಾಡಿಯಲ್ಲೇ ತೊಗೊಂಬರೋದು, ಒಂದು ಜುಪಿಟರ್ ಬೈಕಲ್ಲಿ ಅದ್ರಲ್ಲಿ ತೊಗೊಂಬಂದು ಟ್ರಾನ್ಸ್ಪೋರ್ಟೇಟ್ ಮಾಡಿ ಅಲ್ಲಿ ಅಂಗಡಿಯಲ್ಲಿ ಇಟ್ಟು ಸೇಲ್ ಮಾಡೋದು. ಮತ್ತೆ ಎಲ್ಲ ಮನೆಗೆ ತೊಗೊಂಡೋಗಿ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಹಂಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ಇಷ್ಟು ದೊಡ್ಡದಾಗಿ ಮಾಡ್ತೀವನ್ನೋ ಅಂದ್ಕೊಂಡಿರಲಿಲ್ಲ. ಯಾರ್ಯಾರು ಸ್ಟಾರ್ಟ್ ಮಾಡಿದ್ರಿ? ನಾವು ಫ್ಯಾಮಿಲಿಯಾಗೆ ಸ್ಟಾರ್ಟ್ ಮಾಡಿದ್ದು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಫ್ಯಾಮಿಲಿಯಾಗೆ ಸ್ಟಾರ್ಟ್ ಮಾಡಿದ್ದು. ಮನೇಲಿ ನಮ್ಮ ಅಪ್ಪನೇ ಅಮೌಂಟ್ ಕೊಟ್ಟರು. ಈ ಥರ ನಾನು ಈ ಥರ ಕಾಲೇಜ್ ಓದ್ತಿದ್ದೆ. ನಾನು ಡಿಗ್ರಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ. ಪಾರ್ಟ್ ಟೈಮಲ್ಲಿ ಕಾಫಿ ಡೇ ಮತ್ತು ಬೇರೆ ಹೋಟೆಲ್ಸಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಲಾಕ್ಡೌನ್ ಟೈಮಲ್ಲಿ ಕಾಫಿ ಡೇಯಲ್ಲಿ ಕೆಲಸ ಮಾಡ್ತಿದ್ದೆ. ಕಾಫಿ ಡೇಯಲ್ಲಿ ಕೆಲಸ ಮಾಡ್ತಿದ್ದಾಗ ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಸ್ಯಾಲ್ರಿ ಇಶ್ಯೂಸ್ ಎಲ್ಲ ಇತ್ತು. ಸರಿ ಅಂತ ಬಿಟ್ಬಿಟ್ಟು ಮನೇಲಿದ್ದೆ. ಅಪ್ಪ ಮನೇಲಿ ಏನಾನ ಟ್ರೈ ಮಾಡ್ತಾ ಇರ್ತೀನಿ. ಅಪ್ಪ ನೋಡು ಈ ಥರ ಟ್ರೈ ಮಾಡಿ, ಮನೇಲಿ ಮಾಡ್ತಿರೋದೇ ಸುಮ್ಮನೆ ಒಂದು ತಾರ್ಪಲ್ ಹಾಕಿ ಟ್ರೈ ಮಾಡಿ ನೋಡು, ಸಕ್ಸಸ್ ಆದರೆ ಸಕ್ಸಸ್, ಇಲ್ಲ ಅಂದರೆ ಇಲ್ಲ ಅಂತ ಟ್ರೈ ಮಾಡೋಕ್ಕೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಟು ಬಂದಿದ್ದೀರಾ? ಒಂದು ಸೆಕೆಂಡ್ ಅಣ್ಣ. ಸೊ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ದೀರಾ ಡಿಗ್ರಿ? ಹೌದು. ಅದು ಯೂಸ್ ಆಯಿತಾ ಏನಾದರೂ? ಹೌದು, ಅದು ಖಂಡಿತ ಯೂಸ್ ಆಯಿತು. ಅದು ಯೂಸ್ ಆಗದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿದಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮಾಡಿಕೊಂಡೆ ಪಾರ್ಟ್ ಟೈಮಲ್ಲಿ ಹಂಗೆ ಇದನ್ನು ಮಾಡ್ತಾಯಿದ್ದೆ. ಆಮೇಲೆ ಹಂಗೆ ಅಲ್ಲಿ ಕಲಿತಾ ಇರೋದನ್ನ ಇಲ್ಲಿ ಹಂಗೆ ಇನ್ಪುಟ್ ಮಾಡಿದೆ ಅಷ್ಟೇ. ಈಗ ಹೋಟೆಲ್ ಬಿಸ್ನೆಸ್ ಅಲ್ಲಿ ರಿಸ್ಕ್ಸ್ ಏನೇನಿರುತ್ತೆ? ರಿಸ್ಕ್ಸ್ ಏನೇನಿರುತ್ತೆ ಅಂದರೆ ಮೈನ್ ಇನ್ವೆಸ್ಟ್ಮೆಂಟು ಲಾಸ್ ನೋಡೋಕ್ಕೆ ಫಸ್ಟು ಧೈರ್ಯ ಇರಬೇಕು. ಫುಡ್ ಇಂಡಸ್ಟ್ರಿಯಲ್ಲಿ ಬರ್ತೀವಂದರೆ, ಯಾವುದೇ ಥರ ಫುಡ್ ಇಂಡಸ್ಟ್ರಿಗೆ ಹೋಗ್ತೀವಂದ್ರೂ ಲಾಸ್ ಫಸ್ಟು, ಆಮೇಲೆ ಗೇನು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೊರಗಡೆ ಬರ್ಬೋದು ಅಷ್ಟೇ. ಇದಕ್ಕೆ ಮುಂಚೆ ಏನಾದರೂ ಬೇರೆ ಬಿಸ್ನೆಸ್ ಮಾಡಿದ್ದೀರಾ? ನಾನು ಮುಂಚೆ ಅಪ್ಪ ಅಮ್ಮ ಜೊತೆ ಬಟ್ಟೆ ವ್ಯಾಪಾರ ಮಾಡೋದು, ಆ ಥರ ಬಿಸ್ನೆಸ್ ಎಲ್ಲ ಮಾಡಿದ್ದೀನಿ. ಅಪ್ಪ ಜೊತೆ ಕಟ್ಟಿಂಗ್ ಕೆಲಸ, ಬಟ್ಟೆ ಕಟ್ಟಿಂಗ್ ಕೆಲಸ ಎಲ್ಲ ಮಾಡಿದ್ದೀನಿ. ಅದು ಮುಂಚೆ ಸ್ವಿಗ್ಗಿ, ಝೊಮ್ಯಾಟೊ, ಡನ್ಝೋ, ರ್ಯಾಪಿಡೋ ಇವೆಲ್ಲ ಕೆಲಸ ಮಾಡಿದ್ದೀನಿ. ಅದು ಬಿಟ್ಟರೆ ನ್ಯೂಸ್ ಪೇಪರ್ ಹಾಕೋದು ಎಲ್ಲ ಕೆಲಸ. ಇವಾಗ ಎಷ್ಟು ಏಜ್ ನಿಮಗೆ? ನನಗೆ ಇವಾಗ 25 ಇಯರ್ಸ್. ಈಗ ಮಂತ್ಲಿ ನಿಮಗೆ ಏನು ಇದು ರೆವೆನ್ಯೂ ಬರುತ್ತೆ, ಅದರಲ್ಲಿ ಎಷ್ಟು ಖರ್ಚಾಗುತ್ತೆ? ಅಂದರೆ ಇಯರ್ ಬೈ ಇಯರ್ ಅದು ಚೇಂಜ್ ಆಗ್ತಾನೆ ಇರ್ತದೆ. ಅಂದರೆ ಇವಾಗ ನಾನು ಸ್ಟಾರ್ಟ್ ಮಾಡಿದಾಗ ಈ ಜಾಗದಲ್ಲಿ ಯಾರೂ ಹೋಟೆಲ್ಸ್ ಇರಲಿಲ್ಲ. ಇವಾಗ ನಂಬರ್ಸ್ ಆಫ್ ಹೋಟೆಲ್ಸ್ ಇದೆ. ಜಾಸ್ತಿ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಹೋಟೆಲ್ಸ್ ಜಾಸ್ತಿ ಇದೆ. ಇವಾಗ ನನ್ನ ಸ್ವಲ್ಪ ರೆವಿನ್ಯೂ ಕಮ್ಮಿ ಇದೆ. ಬಟ್ ನನಗೆ ಒಂದು ರೆಗ್ಯುಲರ್ ಕಸ್ಟಮರ್ಸ್ ಒಂದು ಎಸ್ಟಿಮೇಟ್ ಬಿಸ್ನೆಸ್ ಇದೆ. ಮಿನಿಮಮ್ ಒಂದು 10,000 to 15,000 ಡೈಲಿ ಬಿಸ್ನೆಸ್. 10,000 ಮಿನಿಮಮ್ ಬಿಸ್ನೆಸ್ ಇರುತ್ತೆ ನಂಗೆ ಡೈಲಿ. ಅದರಲ್ಲಿ ಖರ್ಚು ಎಷ್ಟಾಗುತ್ತೆ? ಅದರಲ್ಲಿ ಖರ್ಚು ಬಂದು ಒಂದು 6,000 to 7,000 ಖರ್ಚಾಗುತ್ತೆ. 3,000-4,000ವರೆಗೂ 6,000-7,000 ರೆಂಟ್ ಎಲ್ಲ ಹೋದ ಒಂದು 2,000 ಮಿನಿಮಮ್ ಒಂದು ದಿವಸ ನನ್ನ ಗಾರ್ಡನಿಂಗ್ ಥರ ಇರುತ್ತೆ. ಓಕೆ. ಈಗ ಯಾವ ದಿನ ನಿಮಗೆ ಜಾಸ್ತಿ ಬಿಸ್ನೆಸ್ ಆಗೋದು? ಜಾಸ್ತಿ ಬಿಸ್ನೆಸ್ ಆಗೋದಂದರೆ ಸಂಡೇ ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಅದು ಬಿಟ್ಟರೆ ಫ್ರೈಡೇ, ಸ್ಯಾಟರ್ಡೆ, ವೀಕೆಂಡ್ಸಲ್ಲಿ ಚೆನ್ನಾಗಿರುತ್ತೆ ಬಿಸ್ನೆಸ್ ನಮಗೆ. ಓಕೆ. ಈಗ ಈ ಬಿಸ್ನೆಸ್ಗೆ ಬರಬೇಕು ಅಂದರೆ ಯಾವ ಥರ ಪ್ರಿಪೇರ್ ಆಗಿರಬೇಕು? ಈ ಬಿಸ್ನೆಸ್ಸಿಗೆ ಬರಬೇಕಂದ್ರೆ ಮೆಂಟಲಿ ಆಗಿ ಪ್ರಿಪೇರ್ ಆಗಿರ್ಬೇಕು, ಫಿಸಿಕಲ್ ಆಗಿ ಪ್ರಿಪೇರ್ ಆಗಿರಬೇಕು.
ಮೆಂಟಲಾಗಿ ಏನಕ್ಕೆ ಪ್ರಿಪೇರ್ ಆಗಿರ್ಬೇಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಅದಕ್ಕೆ ತಕ್ಕ ನಾವು ಹೆಂಗೆ ಪ್ರಮೋಟ್ ಮಾಡ್ಕೊಂಡು ಬಿಸ್ನೆಸ್ಸು ಪಿಕಪ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಮೆಂಟಲಿ. ಫಿಸಿಕಲಿ ಒಂದು ದಿವಸ ನೀವು 24 ಅವರ್ಸು ಕೆಲಸ ಮಾಡಬೇಕಾಗುತ್ತೆ, ಒಂದು ದಿವಸ 5 ಅವರ್ಸು ಕೆಲಸ ಮಾಡಬೇಕಾಗುತ್ತೆ. ಅದು ಇಂಡಸ್ಟ್ರಿ, ರಜಾ ಇರಲ್ಲ. ರಜಾ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ನಮ್ಮ ಹೋಟ್ಲಿಗೆ ಮಂಡೇ ರಜಾ, ಎವ್ರಿ ಮಂಡೇ ಫಿಕ್ಸ್ಡ್ ರಜಾ. ಯಾಕಂದರೆ ರಜಾ ಬೇಕು, ಒಂದು ದಿವಸನಾದ್ರೂ ರೆಸ್ಟ್ ಬೇಕು ಅಂತ, ಅದಕ್ಕೆ ಫಿಕ್ಸ್ಡ್ ರಜಾ. ಮೊದಲು ಎಷ್ಟು ಜನ ಕೆಲಸ ಮಾಡ್ತಿದ್ರು, ಇವಾಗ ಎಷ್ಟು ಜನ ಕೆಲಸ ಮಾಡ್ತಿದ್ರು? ಮೊದಲು ಸ್ಟಾರ್ಟ್ ಮಾಡಿದಾಗ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ನಮ್ಮ ತಮ್ಮ ಸಪೋರ್ಟ್ ಮಾಡ್ದ, ಇವಾಗವರೆಗೂ ನನ್ನ ತಮ್ಮ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅವ್ನು ಇಲ್ದಂಗಿಲ್ಲ, ಇವಾಗವರೆಗೂ ಡೈಲಿ ಬರ್ತಾನೆ, ಈವ್ನಿಂಗ್ ನನ್ನ ಜೊತೆ ಸಪೋರ್ಟ್ ಮಾಡ್ತಾನೆ. ಫಸ್ಟು ಒಬ್ಬರು ಲೇಡೀಸ್ ತೊಗೊಂಡೆ, ಇವಾಗ 3 ಜನ ಲೇಡೀಸ್ ಕೆಲಸ ಮಾಡ್ತಿದ್ದಾರೆ. ಇವಾಗ ನಿಮ್ಮ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರಾ ಇವಾಗ ಈ ಥರ ರನ್ ಮಾಡ್ತಿರೋದಾದ್ಮೇಲೆ? ಎಲ್ಲರೂ ಖುಷಿಯಾಗಿದ್ದಾರೆ. ಹೌದು, ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಸ್ಟಾರ್ಟಿಂಗ್ ಎಲ್ಲರೂ ಸಪೋರ್ಟ್ ಮಾಡಿಲ್ಲ. ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಬೇಡ, ಕಷ್ಟ ಆಗುತ್ತೆ, ಬಿಸ್ನೆಸ್ ಫೀಲ್ಡ್ ಬೇಡ, ಅದು ಹೋಟೆಲ್ ಇಂಡಸ್ಟ್ರಿ ಬೇಡ ಅಂತ ಹೇಳಿದ್ರು. ಇವಾಗ ನಾವು ಓಕೆ ಗ್ರೋತ್ ಆದಮೇಲೆ ಓಕೆ ಕಣೋ, ಕರೆಕ್ಟಾಗಿ ಮಾಡ್ಕೊಂಡು ಹೋಗು, ಚೆನ್ನಾಗಿ ಮಾಡ್ತಾಯಿದ್ಯಾ, ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋಷ್ಟು ಬಿಸ್ನೆಸ್ ಅರ್ನ್ ಆಗುತ್ತೆ, ನೋಡ್ಕೊಬೋದು, ಫ್ಯಾಮಿಲಿ ಎಲ್ಲ ನೋಡ್ಕೊಬೋದು. ಇವಾಗ ನೆಕ್ಸ್ಟು ಯಾರಾದರೂ ಬರ್ತಾರೆ ನಿಮ್ಮ ಹತ್ರ ಈ ಫೀಲ್ಡಲ್ಲಿ, ನಿಮಗೆ ಸಜೆಷನ್ಸ್ ಬೇಕು ಅಂದರೆ ಕೊಡ್ತೀರಾ? ಯಾರು ಬಂದರೂ ಸಜೆಷನ್ಸ್ ಕೊಡಿ, ರೆಡಿ ಇರ್ತೀನಿ. ಯಾಕಂದರೆ ನಾನು ಎಲ್ಲಿಂದ ಬಂದೆ ಅಂತ ನನಗೆ ಗೊತ್ತು, ಅದನ್ನು ಮರಿಬಾರ್ದು ಯಾವತ್ತು. ಅದಕ್ಕೆ ನಾನು ಎಲ್ಲಿಂದ ಬಂದು ಅಲ್ಲಿವರೆಗೂ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಹಿಂಗೆ ಇರುತ್ತಪ್ಪ ಫೀಲ್ಡು, ರೆಡಿಯಾಗಿ ಬಾ. ನಾನು ಬೇಕಂದ್ರೆ ಎಷ್ಟು ಬೇಕಂದು ಐಡಿಯಾಸ್ ಕೊಡೋಕೆ ರೆಡಿ ಇರ್ತೀನಿ, ಫೀಡ್ಬ್ಯಾಕ್ಸ್ ಕೊಡೋಕೆ ರೆಡಿ ಇರ್ತೀನಿ. ರೆಡಿಯಾಗಿದೆ ಬಾ. ನಮ್ಮ ಫ್ರೆಂಡ್ಸಿಗೆ 3 ಜನಕ್ಕೆ ಸಪೋರ್ಟ್ ಮಾಡಿದೆ, ಬಟ್ ಅವ್ರು ಯಾರೂ ಮಾಡೋಕ್ಕಾಗಲಿಲ್ಲ. ಫಿನಾನ್ಷಿಯಲಿ ಸ್ವಲ್ಪ ರಿಸ್ಕ್ ಆಗಿದ್ರು, ಅದನ್ನು ಮಾಡೋಕ್ಕಾಗಿಲ್ಲ. ಅವ್ರು ಬಂದು ನನ್ನ ಹತ್ರ ಟ್ರೈನಿಂಗು ತೊಗೊಂಡಿದ್ದಾರೆ. 2-3 ಮಂತ್ಸ್ ಇಲ್ಲೇ ಕೆಲಸ ಮಾಡಿ ಹೆಂಗೆ ಕೆಲಸ ಮಾಡೋದು, ಬಿಸ್ನೆಸ್ ಹೆಂಗೆ ಮಾಡೋದು, ಕಸ್ಟಮರ್ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡೋದು ಎಲ್ಲನೂ ಕಲ್ತ್ಕೊಂಡು ಅವ್ರು ಇವಾಗ ಫಿನಾನ್ಷಿಯಲಿ ಸ್ಟ್ರಗಲ್ ಇರೋದ್ರಿಂದ ಯಾರೂ ಸ್ಟಾರ್ಟ್ ಮಾಡಿಲ್ಲ. ಬಟ್ ಫ್ಯೂಚರಲ್ಲಿ ಖಂಡಿತ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನನ್ನ ಹೇಳ್ದಂಗೆ ಯಾರೂ ಮಾಡಲ್ಲ. ನನ್ನ ಜೊತೆ ಒಂದು ಕೇಳಿ ಹೆಲ್ಪ್ ಮಾಡಿದವ್ರು ಖಂಡಿತ ನಂಗೆ ಹೇಳೇ ಮಾಡ್ತಾರೆ, ಅದಂತೂ ಕಾನ್ಫಿಡೆಂಟ್ ಇದೆ. ಇನ್ನೂ ನಮ್ಮದು ಫ್ರಾಂಚೈಸಿನೂ ತೊಗೊಳಕ್ಕೆ ರೆಡಿ ಇದ್ದಾರೆ. ಬಟ್ ಎಲ್ಲರೂ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಇರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ನಿಮ್ಮದು ಎಲ್ಲೆಲ್ಲಿದೆ ಔಟ್ಲೆಟ್? ನಮ್ಮದು ಔಟ್ಲೆಟು ಇವಾಗ ಇದು ಮೈನ್ ಬ್ರ್ಯಾಂಚು ತಿರುಮಲಾಪುರದಲ್ಲಿ. ಇದು ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಒಂದು ಫ್ರಾಂಚೈಸ್ ಇದೆ, ಅದು ಚಿಕ್ಕ ಔಟ್ಲೆಟು. ಜಸ್ಟ್ ಅಲ್ಲಿ ಬಿರಿಯಾನಿ ಕಬಾಬ್ ಮಾತ್ರ ಸೇಲ್ ಮಾಡ್ತೀವಿ. ಅದು ಬಿಟ್ಟು ಇವಾಗ ಹೆಸರುಘಟ್ಟದಲ್ಲಿ ರೀಸೆಂಟಾಗಿ 1 ಮಂತ್ ಮುಂಚೆ ಓಪನ್ ಮಾಡಿದ್ವಿ ಫ್ರಾಂಚೈಸಿ. ಅಲ್ಲೂ ಬಿರಿಯಾನಿ ಕಬಾಬ್ ಸಿಗುತ್ತೆ. ಇಲ್ಲಿ ಬಂದರೆ ಹೋಲ್ಸಮ್ ಎಲ್ಲ ಸಿಗುತ್ತೆ, ಎಲ್ಲ ಐಟಮ್ಸು. ಫ್ರಾಂಚೈಸಿನೂ ಕೊಡ್ತೀರಾ? ಹೌದು, ಫ್ರಾಂಚೈಸಿನೂ ಕೊಡ್ತೀವಿ ನಾವು. ವಿತ್ ಕಮಿಷನ್? ವಿತ್ ಕಮಿಷನೇ. ಯಾಕಂದರೆ ನಾವು ಏನೋ ಒಂದು ಅರ್ನ್ ಮಾಡೋಕ್ಕೆ ಫ್ರಾಂಚೈಸಿ ಕೊಡೋದು. ಅಂದರೆ ಕಮಿಷನ್ ಇನ್ ದ ಸೆನ್ಸ್ ನಾವು ಏನು ಜಾಸ್ತಿ ಚಾರ್ಜಸ್ ಮಾಡಲ್ಲ, ಮಿನಿಮಲ್ ಚಾರ್ಜಸ್. ಇವಾಗ ಒಂದೊಂದು ಔಟ್ಲೆಟ್ ಮಾಡೋಕ್ಕೆ 50,000 ಇಷ್ಟು ಕೊಟ್ಟರೆ ನಾವು ಇಷ್ಟು ಐಟಮ್ ಕೊಟ್ಬಿಡ್ತೀವಿ, ನಿಮ್ಗೆ ರೆಗ್ಯುಲರ್ ಇಷ್ಟು ಬಿಸ್ನೆಸ್ ಇರುತ್ತೆ ಅಂತ ಹೇಳ್ತಾರೆ. ಟ್ರೈನಿಂಗ್ ಕೊಡ್ತೀವಿ, ಅದು ನೀವು ಮಾಡ್ಕೊಬೇಕು ಅಂತಾರೆ. ಬಟ್ ನಮ್ದು ಹಂಗಿರಲ್ಲ. ಐಟಮ್ ಏನಿದ್ರು ಇಲ್ಲಿಂದ ರೆಡಿ ಆಗೋಗುತ್ತೆ, ಅವ್ರು ಸೇಲ್ಸ್ ಮಾಡೋದು ಅಷ್ಟೇ ಅವ್ರ ಕೆಲಸ ಇರುತ್ತೆ. ಜಸ್ಟ್ ಅದಕ್ಕೆ ನಾನು ಏನು ಕೆಲಸ ಮಾಡಿದೆ ನನಗೆ ಅದು ಕೂಲಿ ಕೊಟ್ಟರೆ ಸಾಕು. ನಿಮ್ಮ ಹೆಸರು ಮತ್ತು ನೀವು ಎಲ್ಲಿಂದ ಬಂದಿದ್ದೀರಾ? ನಮ್ಮ ಹೆಸರು ಸಂತೋಷ್ ಅಂತ. ನಾನು ಹುಟ್ಟಿದ್ದು ಬಂದು ತಮಿಳ್ನಾಡು, ನಾನು ಬೆಳೆದಿದ್ದೆಲ್ಲ ಬೆಂಗಳೂರೇ ನಮ್ಮ ಅಡ್ಡ. ಅಣ್ಣ, ಹೆಂಗೆ ಮಾಡ್ತಾರೆ ಇವರು ಎಲ್ಲ ಅಡುಗೆ? ಚೆನ್ನಾಗಿರುತ್ತೆ. ಹ್ಯಾಪಿ ಶಾಪು, ಊಟ ಮಾರೋ ಸೂಪರ್ ಇರುತ್ತೆ. ಬಜೆಟು ಕಮ್ಮಿ, ಬಜೆಟು, ಊಟ ಮಾರೋ ಸೂಪರ್ ಇರುತ್ತೆ, ತಿನ್ಬೋದು. ಯಾವಾಗಿಂದ ತಿಂತಾ ಇದ್ದೀರಾ? ನಾವು ಮಿನಿಮಮ್ ಒಂದು 3 ವರ್ಷದಿಂದ ತಿಂತಿದ್ದೀವಿ ಊಟನ. ಊಟ ಚೆನ್ನಾಗಿರುತ್ತೆ, ಊಟದ ಬಗ್ಗೆ ಮೋಸ ಇಲ್ಲ. ಏನೇ ಇದ್ರೂ ಕಾಂಬೋ ಚೆನ್ನಾಗಿರುತ್ತೆ, ಒಳ್ಳೆ ಊಟ ಮಾಡ್ಬೋದು.